ರಾತ್ರಿ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಕಾವೇರಲ್ಲಿದೆ ಕೋಟೆ ಕದನ. ಅಂದು ಚಾಲೆಂಜ್, ಇಂದು ಪ್ರಚಾರ. ಎಂಟಿಬಿಗೆ ಈಗ ಶುರು. ಅಸಲಿ ಟೆನ್ಷನ್. ಕೋಟೆಯಲ್ಲಿ ಹೇಗಿದೆ ಡಿಕೆಶಿ ರಣತಂತ್ರ? ಕೋಟೆ ಕದನ. ಇಂದಿನಿಂದ ಮತ್ತಷ್ಟು ಕಾವೇರ್ತಾ ಇದೆ ಎಲೆಕ್ಷನ್ ಅಖಾಡ. ಎಂಟಿಬಿ ವಿರುದ್ಧ ಅಖಾಡಕ್ಕಿಳಿತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಇಂದು ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಈ ಇಬ್ಬರು ಕಾಂಗ್ರೆಸ್ನ ಕಲಿಗಳು. ಈಗ ಆಲ್ರೆಡಿ ಯಾವ ರೀತಿಯಾಗಿ ಹೊಸಕೋಟೆ ಕ್ಷೇತ್ರ ಸಾಕಷ್ಟು ರಂಗೇರಿದೆ ಅನ್ನೋದನ್ನ ಗಮನಿಸಿದಿರಾ. ಇವತ್ತು ಮತ್ತಷ್ಟು ರಂಗೇರ್ತಾ ಇರುವಂತದ್ದು. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವರು ರಣರಂಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ತೊಡೆ ತಟ್ಟಿದ್ರು ಎಂಟಿಬಿ ನಾಗರಾಜ್ ಅವರನ್ನ ಸೋಲಿಸ್ತೀನಿ ಅಂತ. ಬಟ್ ಇವತ್ತಿನಿಂದ ಪ್ರಚಾರವನ್ನ ಕೈಗೊಳ್ತಾ ಇರುವಂತ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಅವರನ್ನ ಸೋಲಿಸುವುದಕ್ಕೆ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಇಂದು ಬೆಳಗ್ಗೆ ಹೊಸಕೋಟೆಯಲ್ಲಿ ಸಿದ್ದರಾಮಯ್ಯ ಪ್ರಚಾರವನ್ನು ಮಾಡಲಿದ್ದಾರೆ. ಮಾಜಿ ಶಿಷ್ಯನ ಆರೋಪಗಳಿಗೆ ಇಂದು ಸಿದ್ದರಾಮಯ್ಯ ಎಲ್ಲ ರೀತಿಯಾದಂತಹ ಉತ್ತರವನ್ನ ಕೊಡುವಂತ ಸಾಧ್ಯತೆ ಇದೆ. ಮಧ್ಯಾಹ್ನ ಪ್ರಚಾರಕ್ಕೆ ಆಗಮಿಸಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ ಹಿಂದೆ ಅಧಿವೇಶನದಲ್ಲಿ ಗುಡುಗಿದ್ರು ಡಿಕೆ ಶಿವಕುಮಾರ್ ಅವರಿಗೂ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಎಂಟಿಬಿ ನಾಗರಾಜ್ ಅವರ ವಿರುದ್ಧ ತೊಡೆ ತಟ್ಟಿದ್ರು ಅಂತ. ಇವತ್ತು ಅವರ ಕ್ಷೇತ್ರದಲ್ಲಿ ಅಖಾಡಕ್ಕಿಳಿತಾ ಇದ್ದಾರೆ ಡಿಕೆ ಶಿವಕುಮಾರ್. ನಮ್ಮಿಬ್ಬರ ಭೇಟಿ ರಣಾಂಗಣದಲ್ಲಿ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್. ಇಂದು ಕೋಟೆ ರಣಾಂಗಣಕ್ಕೆ ಡಿಕೆ ಶಿವಕುಮಾರ್ ಅವರು ಬಿಗ್ ಎಂಟ್ರಿ ಕೊಡ್ತಾ ಇದ್ದಾರೆ. ಇನ್ನು ಈ ಹಿಂದೆ ಸದನದಲ್ಲಿ ಡಿಕೆಶಿ ಎಂಟಿಬಿ ವಿರುದ್ಧ ಗುಡುಗಿದ್ರು. ನನ್ನ ನಿನ್ನ ಭೇಟಿ ಹೊಸಕೋಟೆ ರಣಾಂಗಣದಲ್ಲಿ ಅಂತ ಹೇಳಿದ್ರು. ಅದನ್ನ ನೋಡ್ಕೊಂಬರೋಣ. ಎಂಟಿಬಿ ನಾಗರಾಜ್ಗೆ ನನ್ನ ಸ್ನೇಹಿತ ಡಾಕ್ಟರ್ ಪರಮೇಶ್ವರ್ ಇದ್ದ. ಎಂಟಿಬಿ ನನ್ನ ನಿನ್ನ ಭೇಟಿ ರಣರಂಗದಲ್ಲಿ ಅಂತ ಹೇಳಿದ್ದೀನಿ. ಏನ್ ಡಾಕ್ಟ್ರೆ? ನೆಕ್ಸ್ಟ್ ಎಲ್ಲಿ? ರಣರಂಗದಲ್ಲಿ ಅಂತ ಹೇಳಿದ್ದೀನಿ. ಅದೇ ರಾಜಕೀಯದ ರಣರಂಗದಲ್ಲಿ ಹೊಸಕೋಟೆಯಲ್ಲಿ ನನ್ನ ಭೇಟಿ. ನೆಕ್ಸ್ಟ್ ಅವ್ರದ್ದು ನಂದು ಭೇಟಿ ಹೇಳ್ತೀನಿ. ಇಲ್ಲಿ ಅದನ್ನ ನಾನು ಭೇಟಿ ಮಾಡ್ತೀನಿ. ಎಂಟಿಬಿ ನಾಗರಾಜ್ಗೆ ನನ್ನ ಸ್ನೇಹಿತ ಡಾಕ್ಟರ್ ಪರಮೇಶ್ವರ್ ಇದ್ದ. ಎಂಟಿಬಿ ನನ್ನ ನಿನ್ನ ಭೇಟಿ ರಣರಂಗದಲ್ಲಿ ಅಂತ ಹೇಳಿದ್ದೀನಿ. ಏನ್ ಡಾಕ್ಟ್ರೆ? ನೆಕ್ಸ್ಟ್ ಎಲ್ಲಿ? ರಣರಂಗದಲ್ಲಿ ಅಂತ ಹೇಳಿದ್ದೀನಿ. ಅದೇ ರಾಜಕೀಯದ ರಣರಂಗದಲ್ಲಿ ಹೊಸಕೋಟೆಯಲ್ಲಿ ನನ್ನ ಭೇಟಿ. ನೆಕ್ಸ್ಟ್ ಅವ್ರದ್ದು ನಂದು ಭೇಟಿ ಹೇಳ್ತೀನಿ. ಇಲ್ಲಿ ಅದನ್ನ ನಾನು ಭೇಟಿ ಮಾಡ್ತೀನಿ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಸಿದ್ದರಾಮಯ್ಯ ಅಖಾಡಕ್ಕಿಳಿತಾ ಇದ್ದಾರೆ. ಇನ್ನು ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಎಂಟಿಬಿಗೆ ಏನ್ ಸವಾಲನ್ನ ಹಾಕಿದ್ರು ಅದೇ ರೀತಿಯಾಗಿ ಇವತ್ತು ಹೊಸಕೋಟೆ ರಣರಂಗಕ್ಕೆ ಕಾಲಿಡ್ತಾ ಇರುವಂತದ್ದು. ಯಾವ ರೀತಿಯಾಗಿ ಕಾವೇರ್ತಾ ಇದೆ ಹೊಸಕೋಟೆ ಬೈ ಎಲೆಕ್ಷನ್? ಪೃಥ್ವಿರಾಜ್ ಆರ್ನಲ್ಲಿ ಇವತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಮಾಜಿ ಡಿಕೆ ಶಿವಕುಮಾರ್ ಇಬ್ಬರು ಒಟ್ಟೊಟ್ಟಿಗೆ ಹೊಸಕೋಟೆ ರಣಾಂಗಣದ ಅಖಾಡದಲ್ಲಿ ಇಳಿತಿದ್ದಾರೆ. ಈಗಾಗಲೇ ಹೊಸಕೋಟೆ ಅಖಾಡ ಬಹಳಷ್ಟು ಗಂಗೇರಿರುವಂತದ್ದು. ಇದು ಕಾಂಗ್ರೆಸ್ ಪಾಲಿಗೆ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ಮತ್ತೊಂದು ಕಡೆ ಪಕ್ಷೇತರ ಅಭ್ಯರ್ಥಿಯಾಗಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಶರತ್ ಬಚ್ಚೇಗೌಡ ನಿಂತಿದ್ದಾರೆ. ಈ ಇಬ್ಬರ ನಡುವೆ ಈಗ ಬಿಜೆಪಿ ಅಭ್ಯರ್ಥಿ ಎಂಟಿಬಿ ನಾಗರಾಜ್ ಅವರಿಗೆ ಮಾಡು ಇಲ್ಲ ಮಡಿ ಅಂತ ಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಇದೀಗ ಕಾಂಗ್ರೆಸ್ ಅಭ್ಯರ್ಥಿ ಭೈರತಿ ಸುರೇಶ್ ಪತ್ನಿ ಪದ್ಮಾವತಿ ಅವರು ಸ್ಪರ್ಧೆ ಮಾಡಿದ್ದು ಪದ್ಮಾವತಿ ಅವರನ್ನ ಗೆಲ್ಲಿಸಬೇಕಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ. ಹಾಗಾಗಿ ಈಗ ಇವತ್ತು ಇಬ್ರು ಕೂಡ ಹೊಸಕೋಟೆಯಲ್ಲಿ 4ಕ್ಕೂ ಹೆಚ್ಚು ಹೋಬಳಿಗಳಲ್ಲಿ ಇದೀಗ ಇವತ್ತು ಚುನಾವಣಾ ಸಮಾವೇಶವನ್ನು ಮಾಡ್ತಿದ್ದಾರೆ. ಆ ಮುಖಾಂತರ ಎಂಟಿಬಿ ನಾಗರಾಜ್ ಅವರಿಗೆ ಇವತ್ತು ಹೊಸಕೋಟೆ ನೆಲದಲ್ಲಿ ತಿರುಗೇಟು ನೀಡಲು ತೀರ್ಮಾನ ಮಾಡಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಇವತ್ತು ಎಂಟ್ರಿ ಆಗ್ತಿರೋದು ಇವತ್ತು ಅಖಾಡ ಮತ್ತಷ್ಟು ರಂಗೇರಿದೆ ಅಂತಲೇ ಹೇಳಲಾಗ್ತಿದೆ. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಅವರು ವಿಧಾನಸಭೆ ಅಧಿವೇಶನದಲ್ಲೇ ಹೊಸಕೋಟೆ ಅಖಾಡ ಅಂದ್ರೆ ರಣಾಂಗಣದಲ್ಲಿ ನಿನ್ನನ್ನು ಭೇಟಿ ಆಗ್ತೀನಿ, ಅಲ್ಲಿ ನೋಡ್ಕೊಳ್ಳೋಣ ಎಂಬ ಸವಾಲನ್ನು ಎತ್ತಿದ್ರು. ಹಾಗಾಗಿ ಇವತ್ತು ಎಂಟಿಬಿ ನಾಗರಾಜ್ ವಿರುದ್ಧ ಡಿಕೆ ಶಿವಕುಮಾರ್ ಹಿಂದೆ ಎಂಟಿಬಿ ನಾಗರಾಜ್ ಮತ್ತು ಅವರ ಮನವೊಲಿಕೆ ಪ್ರಯತ್ನಗಳು, ಎಂಟಿಬಿ ನಾಗರಾಜ್ ಯಾವ ರೀತಿ ಅವರಿಗೆ ಕೈ ಕೊಟ್ಟರು, ಜೊತೆಗೆ ಎಂಟಿಬಿ ನಾಗರಾಜ್ ಪಕ್ಷಕ್ಕೆ ಏನೆಲ್ಲ ಅನುಕೂಲ ಮಾಡಿಕೊಟ್ರು ಮತ್ತು ಎಂಟಿಬಿ ವಿರುದ್ಧ ಅವರು ಏನೆಲ್ಲ ಆರೋಪ ಮಾಡ್ತಾ ಇರೋದು ಸತ್ಯದ ಕುತೂಹಲ ಅಂತ ಹೇಳ್ಬೋದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ರಾಜ್ಯ ಕಾಂಗ್ರೆಸ್ನ ಒಳಜಗಳಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತ ಕೆಸಿ ವೇಣುಗೋಪಾಲ್ ಮುಲಾಮನ್ನ ಹಚ್ಚಿದ್ದಾರೆ. ಕೈ ಸೀನಿಯರ್ಸ್ ಜೊತೆ ವೇಣುಗೋಪಾಲ್ ಚರ್ಚೆಯನ್ನ ಮಾಡಿರುವಂತದ್ದು. ಪ್ರಚಾರದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋದಕ್ಕೆ ವೇಣುಗೋಪಾಲ್ ಸೂಚನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವಂತ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಿರಿಯ ನಾಯಕರ ಸಭೆಯಿಂದ ದೂರ ಇದ್ರೂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಇರಲಿಲ್ಲ. ಹಿರಿಯರ ಸಭೆ ಬಳಿಕ ಸಿದ್ದರಾಮಯ್ಯ ಜೊತೆ ಪ್ರತ್ಯೇಕವಾಗಿ ಚರ್ಚೆಯನ್ನ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್. ಬೈ ಎಲೆಕ್ಷನ್ ಪ್ರಚಾರ, ಕೈ ಸೀನಿಯರ್ಸ್ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಿ ಸಿದ್ದರಾಮಯ್ಯನವರೇ ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ಅಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ಲಿ ಅಂತ ಸಿದ್ದುಗೆ ಸೂಚನೆಯನ್ನ ನೀಡಲಾಗಿರುವಂತದ್ದು. ವೇಣುಗೋಪಾಲ್ ಮುಂದೆ ಹಿರಿಯರ ಬಗ್ಗೆ ಸಿದ್ದರಾಮಯ್ಯ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹಿರಿಯರಾದವರು ಮುಂದೆ ಬಂದು ಪಕ್ಷವನ್ನ ಸಂಘಟಿಸಬೇಕು, ಆದ್ರೆ ಕೆಲಸ ಮಾಡದೆ ಕೇವಲ ದೂರನ್ನ ನೀಡೋದು ಸರಿನಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ವೇಣುಗೋಪಾಲ್ ಅವರ ಮುಂದೆ. ವೇಣುಗೋಪಾಲ್ ಮುಂದೆ ಹಿರಿಯರ ಬಗ್ಗೆ ಸಿದ್ದರಾಮಯ್ಯ ಬೇಸರವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಈ ರೀತಿಯಾಗಿ ದೂರನ್ನ ಕೊಡ್ತಾ ಹೋದ್ರೆ ಇನ್ನೊಂದ್ ಕಡೆ ಪಕ್ಷ ಸಂಘಟನೆ ಮಾಡುವಂತ ವಿಚಾರ, ಗೆಲ್ಲಿಸ್ಕೊಂಡು ಬರುವಂತ ವಿಚಾರ, ಅಭ್ಯರ್ಥಿಗಳ ಜೊತೆ ಪ್ರಚಾರವನ್ನ ಮಾಡುವಂಥದ್ದು, ಇದ್ಯಾವುದೂ ಕೂಡ ಆಗ್ತಾ ಇಲ್ಲ. ಏನ್ ಮಾಡ್ಲಿಕ್ಕೆ ಆಗುತ್ತೆ ನಾನು ಒಬ್ನೇ ಅನ್ನೋದನ್ನ ಕೂಡ ಪ್ರಶ್ನೆ ಮಾಡಿದ್ದಾರೆ. ನಾನು ಅವರಿಗೂ ಹೇಳಿದ್ದೇನೆ, ಒಗ್ಗಟ್ಟಾಗಿ ಚುನಾವಣೆ ಮಾಡಿ ಬೈ ಎಲೆಕ್ಷನ್ ಪ್ರಚಾರದ ಕಡೆ ಮೊದಲು ಗಮನ ಕೊಡಿ ಅಂತ ಹೇಳಿದ್ದೇನೆ ಅಂತ ನಂತರ ವೇಣುಗೋಪಾಲ್ ಅವರು ಸಮಾಧಾನ ಮಾಡ್ತಾರೆ. ಅದಾದ್ಮೇಲೆ ವೇಣುಗೋಪಾಲ್ ಮಾತಿಗೆ ಓಕೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಈ ಮೂಲಕ ಮತ್ತಷ್ಟು ರಂಗೇರುತ್ತಾ ಕಾಂಗ್ರೆಸ್ನ ಚುನಾವಣಾ ಪ್ರಚಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ ಹಿರಿಯರ ಅಸಹಕಾರ ಇಲ್ಲಿ ಪ್ರಮುಖವಾಗಿ ಎದ್ದು ಕಾಣಿಸ್ತಾ ಇರುವಂತದ್ದು. ಕಾಂಗ್ರೆಸ್ ಅಭ್ಯರ್ಥಿಗಳ ಪ್ರಚಾರದಲ್ಲಿ ಹಿರಿಯರ್ಯಾರು ಕಾಣಿಸ್ಕೊಳ್ತಾ ಇಲ್ಲ. ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಸಿದ್ದರಾಮಯ್ಯ, ಕೆಸಿ ವೇಣುಗೋಪಾಲ್, ಇನ್ನೊಂದ್ ಕಡೆ ದಿನೇಶ್ ಗುಂಡೂರಾವ್ ಅವರು, ಇವ್ರು ಮಾತ್ರ ಕಾಣಿಸ್ಕೊಳ್ತಾ ಇರುವಂತದ್ದು. ಸೊ ಇದೇ ಕಾರಣಕ್ಕೋಸ್ಕರ ವೇಣುಗೋಪಾಲ್ ಹಿರಿಯರ ಜೊತೆ ಸಭೆಯನ್ನ ಮಾಡಿ ಚರ್ಚೆಯನ್ನ ಮಾಡಿ ನೀವು ಕೂಡ ಸಹಕಾರ ಕೊಡಿ, ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ನೀವು ನೇತೃತ್ವವನ್ನ ವಹಿಸಿಕೊಳ್ಳಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ಸಂಪೂರ್ಣ ಸರ್ವನಾಶ ಮಾಡೋದಕ್ಕೆ ಬಿಜೆಪಿ ಹೊರಟಿದೆ. ಮಹಾರಾಷ್ಟ್ರದಲ್ಲಿ ಏನಾಗ್ತದೆ ಅದು ಕೂಡ ಜನ ನೋಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಏನಾಯ್ತು ಅದು ಜನ ನೋಡಿದ್ದಾರೆ. ಇವರು ಹೀಗೆ ಬಿಟ್ರೆ ನಾಳೆ ಯಾರನ್ನೂ ಬಿಡೋದಿಲ್ಲ ಇವರು. ಸೊ ಜನನೇ ಇವ್ರಿಗೆ ತಿರಸ್ಕಾರ ಮಾಡಬೇಕು, ಜನನೇ ಪಾಠ ಕಲಿಸ್ಬೇಕು. ಖಂಡಿತವಾಗಿ ಅದು ಆ ಸಮಯ ಇವತ್ತು ಈಗ ಬರ್ತಾ ಇದೆ. ವಾತಾವರಣ ಅವ್ರ ವಿರುದ್ಧವಾಗಿದೆ. ಈ ಅಭ್ಯರ್ಥಿಗಳೇನು ಅನರ್ಹರಿದ್ದಾರಲ್ಲ ಅವ್ರ ವಿರುದ್ಧ ಇದೆ. ಮತ್ತು ನಮ್ಮ ಅಭ್ಯರ್ಥಿಗಳೆಲ್ಲರೂ ಕೂಡ ಅವ್ರ ಬಗ್ಗೆ ಜನರಿಗೆ ಒಳ್ಳೆ ಅಭಿಪ್ರಾಯ ಇದೆ. ನಾಳೆ ಇಂಥ ದ್ರೋಹ ಮಾಡ್ತಕ್ಕಂಥವ್ರು ಬಿಜೆಪಿಗೆ ಹೋಗಿದಾರಲ್ಲ, ನಾಳೆ ಬಿಜೆಪಿನೂ ಕೂಡ ಇವನು ತಗೊಂಡಿರೋದಕ್ಕೂ ಕೂಡ ಪಶ್ಚಾತ್ತಾಪ ಪಡ್ತಾರೆ ಮತ್ತು ಇವನು ಕೂಡ ಪಶ್ಚಾತ್ತಾಪ ಪಡ್ತಕ್ಕಂಥ ಕಾಲ ಈಗಾಗಲೇ ಬಂದಿದೆ. ಅದಕ್ಕೆ ನಮಗಿವತ್ತು ಇಂಥ ಕೆಟ್ಟ ಹುಳಗಳು ಹೊರಗಡೆ ಹೋದ್ರಲ್ಲ ಅಂತ ನಮ್ಮೊಂದು ರೀತಿ ಸಮಾಧಾನ ಇದೆ. ಯಾಕಂದ್ರೆ ಈತ ವ್ಯಕ್ತಿಗಳನ್ನ ಎಷ್ಟು ಬೆಳೆಸಿ ನಮಗೆ ಈ ತರ ಮೋಸ ಮಾಡ್ತಂತ ಹೇಳಿದ್ರೆ ಅವ್ರು ಹೊರಗಡೆ ಹೋಗಿರೋದು ನಮ್ಗೆ ಸಂತೋಷ. ಈಗ ಇನ್ನು ನಿನ್ನೆಯಿಂದ ಚುನಾವಣಾ ಅಖಾಡದಲ್ಲಿ ಬ್ಯುಸಿ ಆಗಿರುವಂತಹ BS ಯಡಿಯೂರಪ್ಪನವರು ಇವತ್ತು ಕೂಡ ಚುನಾವಣಾ ಪ್ರಚಾರದಲ್ಲಿ ಫುಲ್ ಬ್ಯುಸಿ ಆಗ್ತಾ ಇದ್ದಾರೆ. BC ಪಾಟೀಲ್ ಅವರ ಪರವಾಗಿ ಇಂದು ಸಿಎಂ ಪ್ರಚಾರವನ್ನ ಕೈಗೊಳ್ತಾ ಇರುವಂತದ್ದು. ಹಿರೇಕೆರೂರಿನಲ್ಲಿ ಇಂದು ಸಿಎಂ ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ. ನಿನ್ನೆ ಅಷ್ಟೇ ಕುಮಟಳ್ಳಿ ಪರವಾಗಿ ಪ್ರಚಾರವನ್ನ ಮಾಡಿದ್ರು. ಕುಮಟಳ್ಳಿ ಆಗಿರ್ಬೋದು, ಹಾಗೆ ಕಾಗವಾಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀಮಂತ್ ಪಾಟೀಲ್, ಹಾಗೆ ಗೋಕಾಕ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಪರವಾಗಿ ಪ್ರಚಾರವನ್ನ ಮಾಡಿದ್ರು. ಇವತ್ತು ಹಿರೇಕೆರೂರಿನಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಿರೇಕೆರೂರಿನ ರಟ್ಟಿಹಳ್ಳಿಯಲ್ಲಿ ಇಂದು ಮತಯಾಚನೆಯನ್ನ ಮಾಡಲಿದ್ದಾರೆ. ಅಲ್ಲಿಂದ ರಾಣಿಬೆನ್ನೂರಿಗೆ ತೆರಳಲಿದ್ದಾರೆ ಸಿಎಂ BS ಯಡಿಯೂರಪ್ಪ. ಬಿಜೆಪಿ ಅಭ್ಯರ್ಥಿಯಾಗಿರುವಂತ ಅರುಣ್ ಪೂಜಾರ ಪರವಾಗಿ ಮತವನ್ನ ಯಾಚನೆ ಮಾಡಲಿದ್ದಾರೆ. ಸೊ ಇವತ್ತು ಕೂಡ 3 ಕಡೆ ಯಡಿಯೂರಪ್ಪನವರು 3 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ನಡೆಸಲಿರುವಂತದ್ದು. ನಿನ್ನೆ ಗೋಕಾಕ್, ಕಾಗವಾಡ, ಅಥಣಿ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡಿದ್ರು. ಇವತ್ತು ಯಲ್ಲಾಪುರ, ಹಿರೇಕೆರೂರು, ರಾಣಿಬೆನ್ನೂರು ಈ 3 ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ 3 ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ ಸಿಎಂ BSY. ಇವತ್ತು ಹಾವೇರಿಯ 2 ಕ್ಷೇತ್ರ, ಇನ್ನು ಒಂದ್ ಕಡೆ ಉತ್ತರ ಕನ್ನಡ ಜಿಲ್ಲೆಯ 1 ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸಲಿದ್ದಾರೆ. BC ಪಾಟೀಲ್ ಬಿಜೆಪಿ ಅಭ್ಯರ್ಥಿ, ಹಿರೇಕೆರೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಯಡಿಯೂರಪ್ಪನವರು ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಇನ್ನೊಂದ್ ಕಡೆ
ರಾಣಿಬೆನ್ನೂರಿನ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅರುಣ್ ಕುಮಾರ್ ಪರವಾಗಿ ಹಾಗೆ ಯಲ್ಲಾಪುರ ಕ್ಷೇತ್ರದ ಶಿವರಾಮ್ ಹೆಬ್ಬಾರ್ ಬಿಜೆಪಿ ಅಭ್ಯರ್ಥಿ ಅವರ ಪರವಾಗಿ ಭರ್ಜರಿಯಾಗಿ ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಉಪಚುನಾವಣೆ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ. ಯಡಿಯೂರಪ್ಪನವರು 11 ದಿನಗಳ ಕಾಲ ಬ್ಯುಸಿ ಸ್ಕೆಡ್ಯೂಲ್ ಕಂಪ್ಲೀಟ್ ಆಗಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವಂತ ನಿಟ್ಟಿನಲ್ಲಿ ದಿನನಿತ್ಯ ಕೂಡ ದಿನವೊಂದರಲ್ಲಿ 3 ಕ್ಷೇತ್ರಗಳಿಗೆ ಅವರು ಪ್ಲಾನ್ ಅನ್ನು ಹಾಕೊಂಡಿರುವಂತದ್ದು. ಟೋಟಲ್ ಆಗಿ 15 ಕ್ಷೇತ್ರಗಳಲ್ಲಿ 2 ಬಾರಿ ಅವರು ಚುನಾವಣಾ ಪ್ರಚಾರವನ್ನ ನಡೆಸಲಿದ್ದಾರೆ. ನಿನ್ನೆಯಿಂದ ಅಖಾಡಕ್ಕೆ ಧುಮುಕಿದ್ದಾರೆ ಯಡಿಯೂರಪ್ಪನವರು. ನಿನ್ನೆ ಯಾವ ರೀತಿಯಾಗಿ ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡಿದ್ರು ಅನ್ನೋದನ್ನ ಕೂಡ ನೋಡಿದಿರಾ. ಆ ಒಂದು ಕ್ಷೇತ್ರಗಳಲ್ಲಿ ಇರುವಂತಹ ಭಿನ್ನಮತವನ್ನ ಸರಿದೂಗಿಸಿ ಅದಾದ್ಮೇಲೆ ಒಟ್ಟಿಗೆ ಅಲ್ಲಿರುವಂತಹ ನಾಯಕರನ್ನ ವೇದಿಕೆ ಮೇಲೆ ಕರೆದು ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಅದು ಅಥಣಿ ಕ್ಷೇತ್ರದಲ್ಲಿ ನೋಡಿದ್ರಿ, ಹಾಗೆ ಕಾಗವಾಡ ಕ್ಷೇತ್ರದಲ್ಲೂ ಕೂಡ ನೀವು ಗಮನಿಸಿದ್ರೆ, ಇನ್ನೊಂದ್ ಕಡೆ ಗೋಕಾಕ್ ಕ್ಷೇತ್ರದಲ್ಲೂ ಕೂಡ ಭರ್ಜರಿಯಾಗಿ ಪ್ರಚಾರ ನಡೀತು. ಇವತ್ತು ಬಿಸಿ ಪಾಟೀಲ್ ಅವರ ಪರವಾಗಿ ಹಿರೇಕೆರೂರು ಕ್ಷೇತ್ರದಲ್ಲಿ, ಅರುಣ್ ಪೂಜಾರ ಅವರ ಪರವಾಗಿ ರಾಣಿಬೆನ್ನೂರು ಕ್ಷೇತ್ರದಲ್ಲಿ, ಇನ್ನೊಂದ್ ಕಡೆ ಯಲ್ಲಾಪುರ ಕ್ಷೇತ್ರದಲ್ಲಿ ಶಿವರಾಮ್ ಹೆಬ್ಬಾರ್ ಅವರ ಪರವಾಗಿ ಅವರು ಪ್ರಚಾರವನ್ನ ನಡೆಸಲಿದ್ದಾರೆ. ಈ ಮೂಲಕ ಮತ್ತಷ್ಟು ಜೋಶ್ ಅನ್ನ ತುಂಬುತ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರಲ್ಲೂ ಅಷ್ಟೇ. ಹೇಗಾದ್ರೂ ಮಾಡಿ ಗೆದ್ದೇ ಗೆಲ್ಲಬೇಕು ಅನ್ನುವ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇರುವಂತಹ ಬಿಜೆಪಿ ಪಕ್ಷ, ಅದರಲ್ಲೂ ಯಡಿಯೂರಪ್ಪನವರ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಿನಿಮಮ್ ಅಂದ್ರೂ ಈ ಚುನಾವಣೆಯಲ್ಲಿ 6 ಸ್ಥಾನವನ್ನ ಗೆಲ್ಲಬೇಕಾಗಿದೆ. ಸೊ ಹೀಗಾಗಿ ಯಡಿಯೂರಪ್ಪನವರು ಭರ್ಜರಿ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಯಡಿಯೂರಪ್ಪನವರ ಜೊತೆ ಇವತ್ತು ಉಪಮುಖ್ಯಮಂತ್ರಿಗಳು ಸೇರಿದಂತೆ ಸಾಕಷ್ಟು ಜನ ಘಟಾನುಘಟಿ ಬಿಜೆಪಿಯ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಆ ಒಂದು ಕ್ಷೇತ್ರಗಳ ಚುನಾವಣಾ ಉಸ್ತುವಾರಿಗಳೆಲ್ಲರೂ ಕೂಡ ಭಾಗಿಯಾಗ್ತಾ ಇರುವಂತದ್ದು. ಹಾವೇರಿ ಕ್ಷೇತ್ರಗಳ ಉಸ್ತುವಾರಿ ಆಲ್ಮೋಸ್ಟ್ ಈಗ ಆಲ್ರೆಡಿ ಬಸವರಾಜ ಬೊಮ್ಮಾಯಿ ಅವರು ಸೇರಿದಂತೆ ಸಿಎಂ ಉದಾಸಿ ಅವರಿಗೆಲ್ಲರಿಗೂ ಕೂಡ ಉಸ್ತುವಾರಿಯನ್ನ ನೀಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಯಡಿಯೂರಪ್ಪನವರ ಪ್ರಚಾರದ ಸಂದರ್ಭದಲ್ಲಿ ಹಾಜರಿರಲಿದ್ದಾರೆ. ಇನ್ನು ಯಲ್ಲಾಪುರ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಉತ್ತರ ಕನ್ನಡ ಕ್ಷೇತ್ರದ ಬಿಜೆಪಿಯ ಸಂಸದರಾಗಿರುವಂತಹ ಅನಂತ್ ಕುಮಾರ್ ಹೆಗಡೆ ಅವರು ಸೇರಿದಂತೆ ಸಾಕಷ್ಟು ಜನ ಯಡಿಯೂರಪ್ಪನವರಿಗೆ ಸಾಥ್ ನೀಡುವಂತಹ ಸಾಧ್ಯತೆ ಇರುವಂತದ್ದು. ಈ ಮೂಲಕ ಅಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಒಂದು ಅಲೆಯನ್ನ ಎಬ್ಬಿಸೋದಕ್ಕೆ ಯಡಿಯೂರಪ್ಪನವರು ಸಜ್ಜಾಗಿದ್ದಾರೆ. ಇನ್ನು ಹಾವೇರಿಯಲ್ಲಿ ಯಾವ ರೀತಿಯಾಗಿ ಪ್ರಚಾರದ ಭರಾಟೆ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ಸಂಕನಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸಂಕನಗೌಡ, ಇವತ್ತು 2 ಕ್ಷೇತ್ರಗಳಲ್ಲಿ ಯಡಿಯೂರಪ್ಪನವರು ಪ್ರಚಾರವನ್ನು ಮಾಡ್ತಾ ಇರುವಂತದ್ದು, ಹೇಗಿದೆ ಆ ಒಂದು ಚುನಾವಣಾ ಪ್ರಚಾರದ ಭರಾಟೆ? ಪೃಥ್ವಿರಾಜ್, ಏನು ಹಾವೇರಿ ಜಿಲ್ಲೆ 2 ಕ್ಷೇತ್ರದಲ್ಲಿ ರಾಣೆಬೆನ್ನೂರು ಹಾಗೂ ಹಿರೇಕೆರೂರು ಕ್ಷೇತ್ರದ ಉಪಚುನಾವಣೆ ಕಾವು ಏನು ದಿನದಿಂದ ದಿನಕ್ಕೆ ಅಂದ್ರೆ ಉತ್ತರ ಕರ್ನಾಟಕದ ಬಿಸಿಲು ಯಾವ ರೀತಿಯಾಗಿ ದಿನ ದಿನಕ್ಕೆ ರಂಗೇರ್ತಾ ಅದೇ ರೀತಿಯಾಗಿ ಚುನಾವಣಾ ಕಾವು ಸಹಿತ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಏನು ಮೊದಲ ಬಾರಿಗೆ ಅಂದ್ರೆ ಈ ಚುನಾವಣೆ ಘೋಷಣೆ ಆದಕ್ಕಿಂತ ಬಿಫೋರ್ ಆಗಿ ಬಂದಂತ ಸಿಎಂ ಬಿಎಸ್ವೈ ಇದು ಚುನಾವಣೆ ಘೋಷಣೆ ಆದ ನಂತರ ಈಗ ಮೊದಲ ಬಾರಿಗೆ 2 ಅಭ್ಯರ್ಥಿಗಳ ಪರವಾಗಿ ಹಿರೇಕೆರೂರು ಕ್ಷೇತ್ರದ ಬಿಸಿ ಪಾಟೀಲ್ ಹಾಗೂ ರಾಣೆಬೆನ್ನೂರು ಕ್ಷೇತ್ರದ ಅರುಣ್ ಕುಮಾರ್ ಪೂಜಾರಿ ಏನು ಬಿಜೆಪಿ ಅಭ್ಯರ್ಥಿಗಳು ಅವರ ಪರವಾಗಿ ಇವತ್ತು ಕ್ಯಾಂಪೇನ್ ಮಾಡ್ಲಿಕ್ಕೆ ಬಿಎಸ್ವೈ ಬರ್ತಾ ಇದ್ದಾರೆ. ಬಿಎಸ್ವೈ ಜೊತೆಗೆ ಏನು ಹಾವೇರಿ ಜಿಲ್ಲೆಯ ಗೃಹ ಸಚಿವರಾಗಿರ್ತಾರೆ, ಹಾವೇರಿ ಜಿಲ್ಲೆ ಉಸ್ತುವಾರಿ ಸಚಿವರಾದ ಹಾವೇರಿ ಜಿಲ್ಲೆ ಎಲ್ಲಾ ಶಾಸಕರು ಕೂಡ ಇವತ್ತು ಹಿರೇಕೆರೂರು ಹಾಗೂ ಏನು ಹಿರೇಕೆರೂರು ತಾಲೂಕಿನ ಏನು ಬಿಸಿ ಪಾಟೀಲ್ ಅವರ ಪರವಾಗಿ ಏನು ಪ್ರಚಾರ ಇದೆ ಅದರಲ್ಲಿ ಕೂಡ ಭಾಗವಹಿಸಿ ಅದರ ನಂತರ ಏನು ರಾಣೆಬೆನ್ನೂರು ಇದೆ, ಆ ರಾಣೆಬೆನ್ನೂರಿನಲ್ಲಿ ಅರುಣ್ ಕುಮಾರ್ ಪೂಜಾರಿ ಪರವಾಗಿ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಅದರಲ್ಲಿ ಕೂಡ ಏನು ಎಲ್ಲಾ ಬಿಜೆಪಿ ಮುಖಂಡ ಅಂದ್ರೆ ಬಿಎಸ್ವೈ ಪುತ್ರ ಸಹ ಏನು ಇವತ್ತು ಹಿರೇಕೆರೂರು ಹಾಗೂ ರಾಣೆಬೆನ್ನೂರು ಉಸ್ತುವಾರಿ ವಹಿಸಿರೋದ್ರಿಂದ ಬಿಎಸ್ವೈಗೆ ಇದು 2 ಕ್ಷೇತ್ರ ಕೂಡ ಗೆಲುವಿನ ಪ್ರಶ್ನೆ ಆಗಿದೆ. ಹಾಗಾಗಿ ಭರ್ಜರಿ ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸಂಕನಗೌಡ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಶಿವಾಜಿನಗರ ಉಪಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂತದ್ದು. ಆ ಒಂದು ಕ್ಷೇತ್ರದ ಅನರ್ಹ ಶಾಸಕ ರೋಷನ್ ಬೇಗ್ ಅವರಿಗೆ ಟಿಕೆಟ್ ಕೈ ತಪ್ಪಿದ್ರೂ ಕೂಡ ಆ ಒಂದು ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಚುನಾವಣಾ ರಣತಂತ್ರವನ್ನ ಹೆಣೆದಿದ್ದಾರೆ ರೋಷನ್ ಬೇಗ್ ಅವರು. ಕೈ ಅಭ್ಯರ್ಥಿಯನ್ನ ಸೋಲಿಸಲಿಕ್ಕೆ ಬೇಗ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಯಾವ ರೀತಿಯಾದಂತಹ ಮಾಸ್ಟರ್ ಪ್ಲಾನ್ ಅದು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ರಿಜ್ವಾನ್ ಅರ್ಷದ್ ಅವರನ್ನ ಸೋಲಿಸಲಿಕ್ಕೆ ಇಲ್ಲಿ ಪ್ಲಾನ್ ಅನ್ನ ಮಾಡಲಾಗಿರುವಂತದ್ದು. ಕಾಂಗ್ರೆಸ್ ಅಭ್ಯರ್ಥಿಯನ್ನ ರಿಜ್ವಾನ್ಗೆ ಕೆಡ್ಡ ತೋಡಿದ್ದಾರೆ
ರೋಷನ್ ಬೇಗ್ ಅವರು ಯಾವ ರೀತಿಯಾಗಿ ಅದು ಕೆಡ್ಡ ಅನ್ನೋದನ್ನ ಹೇಳ್ತೀವಿ. ಅಭ್ಯರ್ಥಿಗಳ ಮೂಲಕ ಬೇಗ್ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿರುವಂತದ್ದು. ಶಿವಾಜಿನಗರ ಕಣದಲ್ಲಿರೋದು ಟೋಟಲ್ ಆಗಿ 19 ಅಭ್ಯರ್ಥಿಗಳಿದ್ದಾರೆ. ಶಿವಾಜಿನಗರದ ಉಪಚುನಾವಣೆಯ ಆಕಾರದಲ್ಲಿ 19 ಅಭ್ಯರ್ಥಿಗಳಲ್ಲಿ 10 ಮಂದಿ ಮುಸ್ಲಿಂ ಅಭ್ಯರ್ಥಿಗಳೇ ಇದ್ದಾರೆ. 19 ಅಭ್ಯರ್ಥಿಗಳ ಪೈಕಿ 10 ಮಂದಿ ಮುಸ್ಲಿಂ ಅಭ್ಯರ್ಥಿಗಳಿರುವಂತದ್ದು. ರಿಜ್ವಾನ್ ಅರ್ಷದ್ ಅವರನ್ನ ಬಿಟ್ಟು 10 ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿ ಇರುವಂತದ್ದು. ಅಂದ್ರೆ ರಿಜ್ವಾನ್ ಅವರನ್ನ ಸೇರಿಸಿದ್ರೆ 11 ಜನ ಆಗ್ತಾರೆ. ಜೆಡಿಎಸ್ ಅಭ್ಯರ್ಥಿ ತನ್ವೀರ್ ಸೇರಿ 10 ಅಭ್ಯರ್ಥಿಗಳು ಇರುವಂತದ್ದು. ರಿಜ್ವಾನ್ ಅರ್ಷದ್ ಅವರ ವಿರುದ್ಧ ಇವರು ತೊಡೆಯನ್ನ ತಟ್ಟಿದ್ದಾರೆ. ರಿಜ್ವಾನ್ ವಿರುದ್ಧ ಆಕಾರದಲ್ಲಿ ಕೈಫ್ ಕಾರ್ಪೊರೇಟರ್ನ ಪತಿ ಕೂಡ ಇದ್ದಾರೆ. ಕಾರ್ಪೊರೇಟರ್ ಫರೀದಾ ಪತಿ ರೌಡಿ ಶೀಟರ್ ಇಷ್ತಿಯಾಕ್ ಕಣದಲ್ಲಿ ಇರುವಂತದ್ದು. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ದಾರೆ ಇಷ್ತಿಯಾಕ್. ಸೊ ಹೀಗಾಗಿ ಅವರೆಲ್ಲ ಎಷ್ಟೆಷ್ಟು ವೋಟ್ ಅನ್ನ ಪಡ್ಕೊಳ್ತಾರೆ ಅಷ್ಟು ವೋಟ್ಗಳು ಕೂಡ ರಿಜ್ವಾನ್ ಅರ್ಷದ್ ಅವರಿಗೆ ಒಂದು ದೊಡ್ಡ ಮಟ್ಟದ ಪೆಟ್ಟನ್ನ ನೀಡೋದ್ರಲ್ಲಿ ನೋ ಡೌಟ್. ಇದೇ ಇಷ್ತಿಯಾಕ್ ನನ್ನ ಕೆಪಿಸಿಸಿ ಕಚೇರಿಗೆ ಕರೆ ತಂದಿದ್ರು ಅರ್ಷದ್ ಅವರು. ಕೈ ಉಸ್ತುವಾರಿ KC ವೇಣುಗೋಪಾಲ್ ಅವರನ್ನ ಕೂಡ ಭೇಟಿ ಮಾಡಿಸಿದ್ರು ರಿಜ್ವಾನ್ ಅರ್ಷದ್ಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ರು ಇಷ್ತಿಯಾಕ್ ಅವರು. ಆದ್ರೆ ಇದೇ ಇಷ್ತಿಯಾಕ್ ಈಗ ರಿಜ್ವಾನ್ ಅರ್ಷದ್ ಅವರ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿರುವಂತದ್ದು. ಇಷ್ತಿಯಾಕ್ ಸ್ಪರ್ಧೆ ಹಿಂದಿದೆಯಾ, ಬೇಗ್ ಮತ್ತು ಬಿಜೆಪಿಯ ಮಾಸ್ಟರ್ ಪ್ಲಾನ್ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ವೋಟ್ ಡಿವೈಡ್ಗೆ ರೋಷನ್ ಬೇಗ್ ಅವರು ಮಾಡಿದ್ರ ಈ ರೀತಿಯಾದಂತಹ ರಣತಂತ್ರ ಅನ್ನೋದು ಕಾಡ್ತಾ ಇರುವಂತದ್ದು. ಶಿವಾಜಿನಗರದಲ್ಲಿ ರೋಷನ್ ಬೇಗ್ ಅವರಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿತ್ತು. ಅದಾದ್ಮೇಲೆ ಬಿಜೆಪಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ರೋಷನ್ ಬೇಗ್ ಅವರು. ಯಾಕೆಂದ್ರೆ ಅವರ ಪರವಾಗಿರುವಂತಹ ಕಾರ್ಪೊರೇಟರ್ಗಳನ್ನ ಮತ್ತೆ ಅವರ ಬೆಂಬಲಿಗರನ್ನ ಅವರು ಒಂದ್ ಕಡೆ ಬಿಜೆಪಿಗೆ ಸೇರಿಸಿದ್ದಾರೆ. ಅವರ ಪರವಾಗಿರುವಂತಹ ಕಾರ್ಪೊರೇಟರ್ಗಳು ಬಿಜೆಪಿ ಅಭ್ಯರ್ಥಿ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಸೊ ಇನ್ನೂ ಒಂದ್ ಕಡೆ ಟೋಟಲ್ ಆಗಿ ಶಿವಾಜಿನಗರದಲ್ಲಿ 19 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರೆ ರಿಜ್ವಾನ್ ಅರ್ಷದ್ ಅವರನ್ನ ಹೊರತುಪಡಿಸಿ ಉಳಿದಿರುವಂತಹ 10 ಅಭ್ಯರ್ಥಿಗಳು ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಇದು ದೊಡ್ಡ ಮಟ್ಟದ ರಿಜ್ವಾನ್ ಅರ್ಷದ್ ಅವರಿಗೆ ಹಿನ್ನಡೆ ಆಗುತ್ತೆ ಅಂತ ಕೂಡ ಲೆಕ್ಕಾಚಾರಗಳು ಆರಂಭವಾಗಿದೆ. ಈ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಗೆ ದೊಡ್ಡ ಪೆಟ್ಟನ್ನು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ರೋಷನ್ ಬೇಗ್.